ನ್ಯಾಯಾಲಯದ ಮೂಲಸೌಕರ್ಯ ಹಾಗೂ ವಕೀಲರ ಸಂಘದ ಸೌಲಭ್ಯಗಳ ಅಭಿವೃದ್ಧಿಗಾಗಿ ನಿಮ್ಮ ಸಹಕಾರವನ್ನು ಕೋರಿ ಈ ಮನವಿ ಪತ್ರವನ್ನು ವಿನಮ್ರವಾಗಿ ಸಲ್ಲಿಸುತ್ತಿದ್ದೇವೆ. ಪ್ರಸ್ತುತ ನ್ಯಾಯಾಲಯ ಹಾಗೂ ವಕೀಲರ ಸಂಘವು ಸಮರ್ಪಕ ಮೂಲಸೌಕರ್ಯ ಮತ್ತು ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ಅನೇಕ ಅಡಚಣೆಗಳನ್ನು ಎದುರಿಸುತ್ತಿದೆ. ಹಾಗಾಗಿ ಸೀನಿಯರ್ ಡಿವಿಷನ್ ನ್ಯಾಯಾಲಯದ ಸಭಾಂಗಣ, ಮೊದಲ ಮಹಡಿ ನಿರ್ಮಾಣ, ನ್ಯಾಯಾಲಯ ಸಭಾಂಗಣ, ದಾಖಲೆ ಕೋಣೆ, ಕುಳಿತುಕೊಳ್ಳುವ ವ್ಯವಸ್ಥೆ ಹಾಗೂ ನ್ಯಾಯಾಂಗ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಮೂಲಸೌಕರ್ಯ ಸಂಪೂರ್ಣವಾಗಿ ನ್ಯಾಯಾಲಯದ ಬಳಕೆಗೆ ಮಾತ್ರ. ವಕೀಲರ ಸಂಘದ ಸೌಲಭ್ಯಗಳು: ಸೌರ ವಿದ್ಯುತ್ ವ್ಯವಸ್ಥೆ ವಕೀಲರ ಸಂಘದ ಆವರಣಕ್ಕೆ, ವಕೀಲರ ವಾಹನ ನಿಲುಗಡೆ, ಕಾರ್ ಶೆಡ್ ವ್ಯವಸ್ಥೆ, ಶೌಚಾಲಯ ಸೌಲಭ್ಯಗಳು. ವಕೀಲರು ನ್ಯಾಯಾಂಗ ಶಾಸಕಾಂಗ ಮೂರು ಕೂಡ ಹೆಚ್ಚಿಗೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಸಮಾಜವನ್ನು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅಭಿಪ್ರಾಯ, ಮತ್ತೆ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಹೌದು ಅಂತಕ್ಕಂಥದ್ದನ್ನ ನಾವು ಭಾವಿಸ್ಕೊಂಡು ನಮ್ಮದೇ ಆದಂಥ ರೀತಿಯಲ್ಲಿ ನಮ್ಮದು ಇರ್ತಕ್ಕಂಥ ಒಂದು ವೃತ್ತಿಗೆ ಇವತ್ತು ಧಕ್ಕೆ ಬರದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯ ಅಂತ ನಾವು ಭಾವಿಸ್ಕೊಳ್ಳೋಣ ಅಂತಕ್ಕಂಥ ನಮ್ಮ ಮಕ್ಕಳಿಗೆ ಹೇಳ್ತಾ 2 ಅಂತಸ್ತಿಗೆ ಮಾಡಬೇಕು ಅಂತಕ್ಕಂಥದ್ದು ಅನುದಾನದ ಆಧಾರದ ಮೇಲೆ 1 ಫ್ಲೋರ್ನ ಮಾಡಿದರೆ ಖಂಡಿತ ಈಗ ನಾವೀಗಾಗಲೇ ಪರ್ಸ್ಯೂವ್ನಲ್ಲಿದ್ದೀವಿ. ಮೊನ್ನೆ ಕರೆಯಕ್ಕೆ ಬಂದಾಗ ನಾನು ಹೇಳಿದೆ, ನಿಮ್ಮ ಅಹವಾಲು ಏನಾರಿದ್ರೆ ಇವಾಗಲೇ ಹೇಳಿ, ನಾನು ತಯಾರಾಗಬೇಕಾಗ್ತದೆ. ನಾನು ಯಾಕೆಂದರೆ ಬಂದು ಸುಮ್ಮನೆ ಮಾತು ಕೊಟ್ಟು ಹೋಗೋದು ಸರಿಯಲ್ಲ ಅಂತಕ್ಕಂಥದ್ದು ನಾವೊಂದು ರೂಢಿ ಮಾಡ್ಕೊಂಡಿದ್ದೀವಿ. ಇವತ್ತು ತಾಲೂಕಲ್ಲಿ ಯಾರೇ ಬರಲಿ ಆ ಸಮಸ್ಯೆನ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು, ಅದು ಎಷ್ಟು ಪರಿಹಾರ ಆಗುತ್ತೆ ಮಾಡಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು ಭಾವನೆಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಅಧಿಕಾರಿಗಳಾಗಲಿ ನಾವೆಲ್ಲರೂ ಕೂಡ ಗಮನಕ್ಕೆ ಬಂದಿದೆ. ಅದನ್ನ ಬದಲಾಯಿಸಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ತಮ್ಮ ಸಹಕಾರ ಕೂಡ ನಮಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ, ನಾವು ನೀವು ಒಂದೇ ದಾರಿ ಹೋಗ್ತಾ ಇದ್ದೀವಿ. ನೀವು ಸೇವೆ ಮಾಡ್ತಾ ಇದ್ದೀರಾ, ನಾವು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ. ಸೊ ಸೇವೆ ಮತ್ತೆ ಜವಾಬ್ದಾರಿ ಉಂಟಾದಾಗ ಜನರಿಗೆ, ಸಾರ್ವಜನಿಕರಿಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಸಲಹೆ ಮತ್ತು ನಿಮ್ಮ ಸಹಕಾರ ಯಾವಾಗಲೂ ಈಸಿ ಅಂತ ಹೇಳಿ ನಾವು ಕೂತ್ಕೊಳ್ಳೋಕ್ಕೆ ಅಥವಾ ಜಡ್ಜ್ ಕೂತ್ಕೊಳ್ಳೋಕ್ಕೂ ಜಾಗ ಕಡೆ ಸರಿ ಇಲ್ಲ. ಒಂದು ಕ್ಯಾಂಟೀನ್ಗೆ ಪ್ರೊವೈಡ್ ಮಾಡಿದ ಜಾಗನ ಒಂದು ಸೀನಿಯರ್ ಡಿವಿಷನ್ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಮೇಲೆ ಕಟ್ಟಡ ಆದರೆ ನಮಗೆ ತುಂಬ ಒಳ್ಳೆಯ ವಿಚಾರ. ಅದ್ರ ಜೊತೆಗೆ ಈಗ ವಕೀಲರ ಸಂಘದಲ್ಲಿ ನಮ್ಮ ಮುಂಚೆ 10 ಜನನ 12 ಜನನ ಇದ್ವಿ. ಇವತ್ತು 70, 80, 100 ಹತ್ರ ಮುಟ್ತಾ ಇದ್ದಾರೆ. ಅದರಿಂದ ಎಲ್ಲ ಕೋರ್ಟು ಹಾಲ್ಗಳು ಕಿಸ್ಕಿಂದಿ ಆಗ್ತಿದೆ. ಅದಕ್ಕೆ ಬಿಲ್ಡಿಂಗ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ವಕೀಲರ ಸಂಘದ ಅನುಕೂಲತೆಗಾಗಿ ಕೆಲವು ವಿಚಾರಗಳನ್ನು ಮಂಡಿಸಿದ್ದೀವಿ. ಅದನ್ನು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ಫೈನಾನ್ಷಿಯಲ್ ಕನ್ಕರೆನ್ಸ್ ಕೊಡದಲ್ಲೇ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಆಗಲಿಲ್ಲ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಎರಡೂ ಸಹ ಅಟ್ ಎ ಟೈಮ್ ಸ್ಯಾಂಕ್ಷನ್ ಆಗಿ ಜುಡಿಷಿಯಲ್ ಅಪ್ರೂವಲ್ ಅಂಡ್ ದಿ PWD ಡಿಪಾರ್ಟ್ಮೆಂಟ್ ಅಪ್ರೂವಲ್ ಎರಡೂ ಅಪ್ರೂವಲ್ ಆಗಿದೆ. ಬಟ್ ಫೈನಾನ್ಷಿಯಲ್ ಒಂದು ಕನ್ಕರೆನ್ಸ್ ಸಿಗ್ನಲ್ಲೇ ನಮಗೆ ಆ ಕನ್ನಡ ಆಗಿರಲಿಲ್ಲ. ಈಗ ಶಾಸಕರು ನಮಗೆ 4,68,00,000 ಅದಕ್ಕೆ ಅನುದಾನ ಮಂಜೂರಾಗಿದೆ ಅಂತ ಹೇಳಿದರೆ ಎಷ್ಟು ಸರ್? 4,68,00,000 ಇಷ್ಟು ಈ ಹಣ ನಿಜವಾಗ್ಲೂ ಬಿಡುಗಡೆ ಆದರೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ಒಂದು ಸುಸಜ್ಜಿತವಾದಂಥ ಇನ್ನೊಂದು ಫ್ಲೋರ್ ಕಟ್ಟಡ. ಹಲವಾರು ದಿವಸ ನಾವೊಂದು ಬೇಡಿಕೆ ಇಟ್ಟಿದ್ದು, ನಮ್ಮ ವಕೀಲರ ಸಂಘದಲ್ಲಿ ಮತ್ತು ನ್ಯಾಯಾಲಯ ಆವರಣದಲ್ಲಿ ಹಲವಾರು ನ್ಯೂನ್ಯತೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಆಗಿರಲಿಲ್ಲ. ಬಹಳ ದಿವಸಗಳಿಂದಲೂ ನಮ್ಮ ಡಿಮ್ಯಾಂಡ್ ಇದ್ದಿದ್ದು ಸೀನಿಯರ್ ಸಿವಿಲ್ ಕೋರ್ಟ್ ಬಗ್ಗೆ ಒಂದು ಬಿಲ್ಡಿಂಗ್ ಇಲ್ಲ. ಅತ್ಯಂತ ಚಿಕ್ಕದಾದ ಕೊಠಡಿನಲ್ಲಿ ನಾವು ಕೋರ್ಟ್ ನಡೆಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿತ್ತು ಶಾಸಕರು ನಿಜಕ್ಕೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಕಾಪಿನ ತಂದಿದೆ. ಅದು ಸ್ಯಾಂಕ್ಷನ್ ಆಗಿದೆ. ಅದು ಮೈನಿಂಗ್ ಐಟಲ್ಲಿ ಸ್ವಲ್ಪ ಕಾನೂನು ತೊಡಕಿದೆ. ಸರ್ಕಾರದಿಂದ ನಾವು ಕೂತು ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಒಂದು ಭರವಸೆಯುತವಾದಂಥ ಆದೇಶನ ತಂದಿದ್ದು ನಮಗೆ ನಿಜಕ್ಕೂ ಹೆಮ್ಮೆ ಬರ್ತಿರ್ಬೋದು. ಎಷ್ಟೋ ಜನ ಶಾಸಕರು ತಾಲೂಕುಗಳಿಗೆ ಹೋಗ್ತಾ ಇಲ್ಲ. ಇವತ್ತು ಸ್ವತಃ ತಾಲೂಕಲ್ಲಿ ಇದ್ದು ಪ್ರತಿಯೊಂದು ಸಣ್ಣ ಕಾರ್ಯಕ್ರಮಕ್ಕೂ ಕೂಡ ಶಾಸಕರು ಹೋಗ್ತಾ ಇದ್ದಾರೆ. ಸೊ ಕಾರ್ಯಕ್ರಮದ ಒತ್ತಡದ ನಡುವೆನೂ ಇವತ್ತು 1-2 ಗಂಟೆ ಬಿಡುವು ಮಾಡ್ಕೊಂಡು ನಮಗೆ ಸ್ಪಂದಿಸಿ ಭಾಳ ದಿವಸ ಪೆಂಡಿಂಗ್ ಇದ್ದಂಥ ಕೆಲಸಗಳಿಗೆ ಇವತ್ತು ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದು. ಕೆಲವೇ ದಿವಸಗಳಲ್ಲಿ ನಿಮ್ಮ ನ್ಯಾಯಾಲಯದ ಏನು ಬಿಲ್ಡಿಂಗ್ ಏನಿತ್ತು ಭಾಳ ದಿವಸದ ಡಿಮ್ಯಾಂಡ್ ಅದನ್ನು ಮಾಡಿಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ಹೇಳಿದ್ರಲ್ಲ, ಅದು ನಮಗೆ ನಿಜಕ್ಕೂ ಖುಷಿ ಕೊಡ್ತು.